ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ರಿ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ಇವತ್ತು ಒಂದು ಹೊಸ ಚಾಪ್ಟರ್ ನ ಶುರು ಮಾಡ್ಲಿಕ್ಕೆ ಹೊರಟಿದ್ವಿ ದ ಚಾಪ್ಟರ್ ನೇಮ್ ಇಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಈ ವಿಡಿಯೋನಲ್ಲಿ ಪರ್ಟಿಕ್ಯುಲರ್ಲಿ ವಿಡಿಯೋ ನಂಬರ್ 1 ನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ದ ಕಾನ್ಸೆಪ್ಟ್ ಆಫ್ ಹೀಟ್ ಅಂಡ್ ಎನರ್ಜಿ ಅಂಡ್ ಕ್ಯಾಲೋರಿಮೆಟ್ರಿ ಅಂದ್ರೆ ದ ಥರ್ಮೋಮೀಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅದು ಯಾವ ತರ ವರ್ಕ್ ಆಗುತ್ತೆ ಮತ್ತೆ ವಾಟ್ ಆರ್ ದ ರಿಲೇಟೆಡ್ ಫಾರ್ಮುಲಾಸ್ ಮತ್ತೆ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ಮತ್ತೆ ಈ ಚಾಪ್ಟರ್ ನಲ್ಲಿ ಮೆಟೀರಿಯಲ್ ನ ಹೀಟ್ ರಿಲೇಟೆಡ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ ದ ಚಾಪ್ಟರ್ ನೇಮ್ ಇಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಸೊ ಬನ್ನಿ ಫಸ್ಟ್ ವಿಡಿಯೋ ಶುರು ಮಾಡೋಣ ಮೈ ಸೆಲ್ಫ್ ನನ್ನ ಹೆಸರು ಮುನಿರಾಜು ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ ದ ಫಸ್ಟ್ ಟಾಪಿಕ್ ಇನ್ ಅವರ್ ಟುಡೇಸ್ ವಿಡಿಯೋ ಇಸ್ ಹೀಟ್ ಅಂಡ್ ಟೆಂಪರೇಚರ್ ನೋಡಿ ಹೀಟ್ ಅನ್ನೋದು ಬೇರೆ ಟೆಂಪರೇಚರ್ ಅನ್ನೋದು ಬೇರೆ ಹೀಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಫಸ್ಟ್ ಆಫ್ ಆಲ್ ನೋಡೋಣ ಹೀಟ್ ಅಂದ್ರೆ ಏನು ಹೀಟ್ ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಫಾರ್ಮ್ ಆಫ್ ಎನರ್ಜಿ ನಮಗೆ ನೇಚರಲ್ಲಿ ಎನರ್ಜಿ ಬೇರೆ ಬೇರೆ ರೀತಿಯಲ್ಲಿ ಸಿಗತ್ತೆ ಯು ಕ್ಯಾನ್ ಗೆಟ್ ಇನ್ ಮೆಕ್ಯಾನಿಕಲ್ ಫಾರ್ಮ್ ಸೌಂಡ್ ಫಾರ್ಮ್ ಅಲ್ಲಿ ಸಿಗತ್ತೆ ವೇವ್ಸ್ ಫಾರ್ಮ್ ಅಲ್ಲಿ ಸಿಗತ್ತೆ ಎಕ್ಸೆಟ್ರಾ ಲೈಟ್ ಫಾರ್ಮ್ ಅಲ್ಲಿ ಸಿಗತ್ತೆ ಅಂತ ಒಂದು ರೀತಿ ಆಗಿರುತ್ತೆ ಹೀಟ್ ಬೇಸಿಕಲಿ ಹೀಟ್ ಅನ್ನೋದು ಒಂದು ಫಾರ್ಮ್ ಆಫ್ ವರ್ಕ್ ಅದರಲ್ಲಿ ಈಗ ಹೀಟ್ ಏನ್ ಮಾಡತ್ತಪ್ಪ ಆಬ್ಜೆಕ್ಟ್ ಅಂದ್ರೆ ಅದರ ಟೆಂಪರೇಚರ್ ರೈಸ್ ಮಾಡುತ್ತೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಹೀಟ್ ಇಸ್ ಬೇಸಿಕಲಿ ಎ ಫಾರ್ಮ್ ಆಫ್ ಎನರ್ಜಿ ಅಂದ್ರೆ ಹೀಟ್ ಅನ್ನ ಕೊಟ್ರೆ ಟೆಂಪರೇಚರ್ ರೈಸ್ ಆಗತ್ತೆ ಹಾಗಾದ್ರೆ ಟೆಂಪರೇಚರ್ ನ ಯಾವ ತರ ಡಿಫೈನ್ ಮಾಡೋದು ಸರ್ ವಾಟ್ ಯು ಮೀನ್ ಬೈ ಟೆಂಪರೇಚರ್ ಎರಡದು ಒಂದೇನಾ ಆರ್ ದೇ ಸೇಮ್ ನೋ ಟೆಂಪರೇಚರ್ ಇಸ್ ಅ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಯಾವ್ದಾದ್ರು ಒಂದು ಬಾಡಿ ಎಷ್ಟು ಹಾಟ್ ಇದೆ ಅಥವಾ ಎಷ್ಟು ಕೂಲ್ ಇದೆ ಅಂತ ನಮ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಪ್ಯಾರಾಮೀಟರ್ ಏನಂತ ಕರಿತೀವಿ ಟೆಂಪರೇಚರ್ ಸೊ ಇಟ್ ಈಸ್ ಅ ಮೆಜರ್ ಆಫ್ ಡಿಗ್ರಿ ಆಫ್ hotness or coldness ಎಷ್ಟು ಕೋಲ್ಡ್ ಇದೆ ಅಥವಾ ಎಷ್ಟು ಹಾಟ್ ಇದೆ ಅನ್ನೋದನ್ನ ತಿಳಿಸ್ಕೊಳ್ಳುತ್ತೆ ದ SI ಯೂನಿಟ್ ಆಫ್ ಹೀಟ್ ಇಸ್ ಸೇಮ್ ಆಸ್ ದಟ್ ಆಫ್ ದ ಎನರ್ಜಿಗೆ ಏನ್ SI ಯೂನಿಟ್ ಇರುತ್ತೋ ಅದೇ ಇರುತ್ತೆ ಸೊ ಹಾಗಾದ್ರೆ ಏನು ಎನರ್ಜಿಗೆ SI ಯೂನಿಟ್ ನೆನಪಿದ್ಯಾ ಸೊ SI ಯೂನಿಟ್ ಇಸ್ ಜೌಲ್ ಅಂಡ್ ಜೌಲ್ ಅನ್ನೋದು ಸೇಮ್ ಯೂನಿಟ್ ಇರುತ್ತೆ ವರ್ಕ್ ಕೂಡ ಅದು ಆಲ್ರೆಡಿ ನಿಮಗೆ ವರ್ಕ್ ಎನರ್ಜಿ ಪವರ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ದ SI ಯೂನಿಟ್ ಆಫ್ ಟೆಂಪರೇಚರ್ ಇಸ್ ಕೆಲ್ವಿನ್ ಇಸ್ ದ SI ಯೂನಿಟ್ ಫಾರ್ ದ ಟೆಂಪರೇಚರ್ ಸೊ ಇನ್ನು ನಮಗೆ ಬೇರೆ ಬೇರೆ ಯೂನಿಟ್ಸ್ ಇದೆ ಟೆಂಪರೇಚರ್ಗೆ ಮತ್ತೆ ಹೀಟ್ಗೆ ಕೂಡ ಬೇರೆ ಬೇರೆ ಯೂನಿಟ್ ಇದೆ ದ CGS ಯೂನಿಟ್ ಇಸ್ ಕ್ಯಾಲೋರಿ 1 calorie is equals to 4.186 joule ಅದನ್ನ ನಾವು ನಿಯರ್ಲಿ ಎಲ್ಲಾ ಕ್ಯಾಲ್ಕುಲೇಷನ್ ಪರ್ಪಸ್ಗೆ 4.2 ಜೌಲ್ ಅಂತ ತಗೊಂತೀವಿ ಸೊ ಬೇಸಿಕಲಿ ನಮ್ಮ ಕ್ಯಾಲೋರಿಮೀಟರ್ ಪ್ರಿನ್ಸಿಪಲ್ ನ ಸ್ಟಡಿ ಮಾಡುವಾಗ ಎನರ್ಜಿನ ಜೌಲ್ಸ್ ಅಲ್ಲಿ ಕೊಡಲ್ಲ ಕ್ಯಾಲೋರೀಸ್ ಎಲ್ಲ ಕೊಡ್ತಾರೆ ಅದನ್ನ ನಾವು ಕನ್ವರ್ಟ್ ಮಾಡಿ ಯೂನಿಟ್ಗೆ ಕನ್ವರ್ಟ್ ಮಾಡಿ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡಬೇಕಾಗತ್ತೆ ಸೊ ದಿಸ್ ಇಸ್ ದ SI ಯೂನಿಟ್ ಆಫ್ ಹೀಟ್ ಅಂಡ್ ದ ಅದರ್ ಯೂನಿಟ್ಸ್ ಆರ್ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಫ್ಯಾರನ್ಹೀಟ್ಸ್ ಅಂಡ್ ಎಕ್ಸೆಟ್ರಾ ಈ ತರ ಎಲ್ಲ ಸ್ಕೇಲ್ಸ್ ಇದೆ ನಮ್ಮ ಟೆಂಪರೇಚರ್ ನ ಮೆಜರ್ ಮಾಡೋದಕ್ಕೆ ಸೊ ಹಾಗಾದ್ರೆ ಇದರಲ್ಲಿ ಯಾವ್ದು ಕಾಸ್ ಯಾವ್ದು ಎಫೆಕ್ಟ್ ಯಾವ್ದನ್ನ ಚೇಂಜ್ ಮಾಡಿದ್ರೆ ಯಾವ್ದಾಗತ್ತೆ ಇದು ತಾನೆ ಹೀಟ್ ಅನ್ನ ಕೊಟ್ರೆ ಬಾಡಿ ಟೆಂಪರೇಚರ್ ಚೇಂಜ್ ಆಗತ್ತೆ ಸೊ ಹಾಗಾದ್ರೆ ಇದನ್ನ ನಾವು ಕಾಸ್ ಅಂತ ಕರೆಯೋಣ ಕಾಸ್ ಅಂಡ್ ದಿಸ್ ಇಸ್ ದ ಎಫೆಕ್ಟ್ this is the cause this is the effect the process of measurement of heat is called as calorimetry process of measurement of heat is called as calorimetry ಇದು ಸಪರೇಟ್ ವಿಡಿಯೋ ಮಾಡಬೇಕಾಗತ್ತೆ ಕ್ಯಾಲೋರಿಮೆಟ್ರಿ ಒಳ್ಳೊಳ್ಳೆ ಪ್ರಾಬ್ಲಮ್ಸ್ ನ ತಗೊಂಡ್ಬರ್ತೀನಿ ಇದೊಂದು ಟಾಪಿಕ್ ಇದೆ ನಮ್ಮ NCERT ಸಿಲೆಬಸ್ ಅಲ್ಲಿ ಟಾಪಿಕ್ ಇದೆ ಹಾಗಾಗಿ ಅದಕ್ಕೊಂದು ಸಪರೇಟ್ ವಿಡಿಯೋ ಡೆಡಿಕೇಟ್ ಮಾಡ್ತೀನಿ ಸೊ ದ ಪ್ರೋಸೆಸ್ ಆಫ್ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಇಸ್ ಕಾಲ್ಡ್ ಆಸ್ ಥರ್ಮೋಮೆಟ್ರಿ ಈ ವಿಡಿಯೋನಲ್ಲಿ ಥರ್ಮೋಮೀಟರ್ ಬಗ್ಗೆ ಡೀಟೇಲ್ಸ್ ನ ಡಿಸ್ಕಸ್ ಮಾಡ್ತೀನಿ ಸೊ ದಿಸ್ ಆರ್ ದ ಬೇಸಿಕ್ ಐಡಿಯಾ ಆಫ್ ಟೆಂಪರೇಚರ್ ಅಂಡ್ ಎನರ್ಜಿ ವಿಚ್ ಫಾರ್ಮ್ ಆಫ್ ಎನರ್ಜಿ ಇದರಲ್ಲಿ ನಾವು ಹೀಟ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸೊ ಇಷ್ಟು ಆಯ್ತು ಅಂತ ಅನ್ಕೊಂತಾ ಇದ್ದೀನಿ ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಫ್ ದಿಸ್ ವಿಡಿಯೋ ಥರ್ಮೋಮೆಟ್ರಿ ಫಸ್ಟ್ ಆಫ್ ಆಲ್ ಥರ್ಮೋಮೆಟ್ರಿ ಅಂದ್ರೆ ಏನು ಇಟ್ ಇಸ್ ಅ ಪ್ರೋಸೆಸ್ ಆಫ್ ಮೆಜರ್ಮೆಂಟ್ ಸೊ ಟೆಂಪರೇಚರ್ ನ ಮೆಜರ್ ಮಾಡೋ ಪ್ರಕ್ರಿಯೆನೇ ನಾವೇನಂತ ಕರಿತೀವಿ ಥರ್ಮೋಮೆಟ್ರಿ ಅಂತ ಕರಿತೀವಿ ಥರ್ಮೋಮೆಟ್ರಿ
ಓಕೆ, ಸೊ ಥರ್ಮೋಮೆಟ್ರಿ ಅಂದ್ರೆ ಅಫ್ಕೋರ್ಸ್ ಆಲ್ರೆಡಿ ಹೇಳಿದ್ದೀನಿ, ದ ಪ್ರೊಸೆಸ್ ಆಫ್ ಮೆಜರ್ಮೆಂಟ್ ಆಫ್ ಟೆಂಪರೇಚರ್. ಈಗ ಟೆಂಪರೇಚರ್ ನ ಮೆಜರ್ ಮಾಡಬೇಕಾದ್ರೆ ನಮ್ಗೊಂದು ಇನ್ಸ್ಟ್ರೂಮೆಂಟ್ ಬೇಕು. ಆ ಇನ್ಸ್ಟ್ರೂಮೆಂಟ್ ಯಾವ ಬೇಸಿಸ್ ಮೇಲೆ ವರ್ಕ್ ಆಗತ್ತಪ್ಪ ಅಂದ್ರೆ, ಸೊ ನಾರ್ಮಲ್ ಆಗಿ ನೋಡಿರ್ತೀರಿ, ಆಕ್ಚುಲಿ ಹೇಳೋ ಅವಶ್ಯಕತೆ ಇಲ್ಲ. ಥರ್ಮೋಮೀಟರ್ ಒಳಗಡೆ ಮರ್ಕ್ಯೂರಿನ ಹಾಕಿರ್ತಾರೆ. ನಾರ್ಮಲ್ ಆಗಿ ಬೇರೆ ಬೇರೆ ಫ್ಲೂಯಿಡ್ಸ್ ನ ಹಾಕ್ಬೋದು, ದಟ್ ಇಸ್ ಸೆಕೆಂಡ್ರಿ. ಸೊ ಥರ್ಮೋಮೀಟರ್ ಒಳಗಡೆ ಇರ್ತಕ್ಕಂಥ ಫ್ಲೂಯಿಡ್, ಐ ಮೀನ್ ಲಿಕ್ವಿಡ್ ಯಾವ ಲಿಕ್ವಿಡ್? ಮರ್ಕ್ಯೂರಿ ಲಿಕ್ವಿಡ್ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳೋಣ. ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಿದೆ, ಸರೌಂಡಿಂಗ್ ಟೆಂಪರೇಚರ್, ಸೊ ಆ ಮರ್ಕ್ಯೂರಿ ಲೆವೆಲ್ ಏನಾಗುತ್ತೆ? ರೈಸ್ ಆಗತ್ತೆ. ಸೊ ಅದು ಯಾವ್ದ್ರಿಂದ ಆಗ್ತಿದೆ ಅಂದ್ರೆ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ದ ಮ್ಯಾಟರ್. ಈ ಪ್ರಿನ್ಸಿಪಲ್ ಮೇಲೆ, ಈ ಪ್ರಿನ್ಸಿಪಲ್ ನ ಆಧಾರಿತ ಮೇಲೆ ಥರ್ಮೋಮೀಟರ್ ವರ್ಕ್ ಆಗತ್ತೆ. ಸೊ ಇಟ್ ವರ್ಕ್ಸ್, ಥರ್ಮೋಮೀಟರ್ ವರ್ಕ್ಸ್ ಆನ್ thermal expansion of material. And also ಥರ್ಮೋಮೀಟರ್ ನ ಡಿಸೈನ್ ಮಾಡಬೇಕಾದ್ರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಥರ್ಮೋಮೀಟರ್ ನ ಡಿಸೈನ್ ಮಾಡಬೇಕಾದ್ರೆ ಎರಡು ಸ್ಟ್ಯಾಂಡರ್ಡ್ ಪಾಯಿಂಟ್ಸ್ ನ ರೆಫರೆನ್ಸ್ ಆಗಿ ತಗೊಂತೀವಿ. ಒಂದು ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಐಸ್ ಅಂಡ್ ದ ಸೆಕೆಂಡ್ ಒನ್ ಇಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್. ಇವೆರಡು ಪಾಯಿಂಟ್ಸ್ ನ ರೆಫರೆನ್ಸ್ ಆಗಿ ತಗೊಂಡು ನಾವು ಯಾವುದೇ ಒಂದು ಥರ್ಮೋಮೀಟರ್ ನ ಡಿಸೈನ್ ಮಾಡ್ತೀವಿ. ಇಟ್ ಮೇ ಬಿ ಸೆಲ್ಸಿಯಸ್, ಇಟ್ ಮೇ ಬಿ ಕೆಲ್ವಿನ್ ಆರ್ ಈವನ್ ಫ್ಯಾರನ್ಹೀಟ್. ಈ ಸ್ಕೇಲ್ಸ್ ನ ಎರಡು ಬೇಸಿಕ್ ಪಾಯಿಂಟ್, ದ ರೆಫರೆನ್ಸ್ ಪಾಯಿಂಟ್ಸ್ ಫಾರ್ reference points for preparing thermometer is ಒಂದು boiling point of water. First of all, melting point of water, ice ತಗೊಳ್ಳೋಣ, melting point of ice, and the second reference is boiling point of water. So ಇವೆರಡು ಪಾಯಿಂಟ್ಸ್ ನ, ಇವೆರಡು ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡಿಕೊಂಡು, ಇವೆರಡು ಟೆಂಪರೇಚರ್ ನ ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡಿಕೊಂಡು ನಾವು ಥರ್ಮೋಮೀಟರ್ ನ ಡಿಸೈನ್ ಮಾಡ್ತೀವಿ. ಅದು ಯಾವ ತರ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ, ವಿ ಆರ್ ಗೋಯಿಂಗ್ ಟು ಸಿ ಇನ್ ಡೀಟೇಲ್. ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಫ್ಯಾಕ್ಟ್ಸ್. ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಫಸ್ಟ್ ಪ್ರಿನ್ಸಿಪಲ್ ಏನು? ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಮೆಟೀರಿಯಲ್. ಟು ಬಿ ಸ್ಪೆಸಿಫಿಕಲಿ ಇಲ್ಲಿ ನಾವು ಮಾತಾಡ್ತಿರೋದು ಮರ್ಕ್ಯೂರಿ. ಸೊ ಮರ್ಕ್ಯೂರಿಗೆ ಒಂಚೂರು ಕಾವು ಕೊಟ್ರೆ, ಹೀಟ್ ನ ಸಪ್ಲೈ ಮಾಡಿದ್ರೆ ಅದರ ಟೆಂಪರೇಚರ್ ರೈಸ್ ಆಗುತ್ತೆ. ಅಫ್ಕೋರ್ಸ್ ಅವಾಗ ಏನಾಗುತ್ತೆ? ಅದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಅಂದ್ರೆ ಆಬ್ಜೆಕ್ಟ್ ವಾಲ್ಯೂಮ್ ಜಾಸ್ತಿ ಆಕ್ಯುಪೈ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಈ ಪ್ರಾಪರ್ಟಿನ ಯೂಸ್ ಮಾಡ್ಕೊಂತೀವಿ. ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ನ ಯೂಸ್ ಮಾಡ್ಕೊಂಡು, ಇವೆರಡು ಪಾಯಿಂಟ್ ನ ಸ್ಟ್ಯಾಂಡರ್ಡ್ ಆಗಿ ರೆಫರೆನ್ಸ್ ಮಾಡ್ಕೊಂಡು ನಾವು ಥರ್ಮೋಮೀಟರ್ ನ ಡಿಸೈನ್ ಮಾಡ್ಲಿಕ್ಕೆ ಹೊರಟಿದೀವಿ. ಸೊ ಫಸ್ಟ್ ಆಫ್ ಆಲ್ ಥರ್ಮೋಮೀಟರ್ ಬೇಕಾದ್ರೆ ಒಂದು ನಾರ್ಮಲ್ ಆಗಿ ಒಂದು ಟ್ಯೂಬ್ ನ ತಗೊಳ್ಳೋಣ. ಆ ಟ್ಯೂಬ್ ಒಳಗಡೆ ಒಂದು ಮರ್ಕ್ಯೂರಿ ಫ್ಲೂಯಿಡ್ ನ ಫಿಲ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಎ ಫ್ಲೂಯಿಡ್ ಟ್ಯೂಬ್. ಇನ್ನು ನಾನು ಇದನ್ನ ಥರ್ಮೋಮೀಟರ್ ಅಂತ ಕರೀಲಿಲ್ಲ, ಈಗ ಸದ್ಯಕ್ಕೆ ಇದು ಖಾಲಿ ಟ್ಯೂಬ್ ಒಳಗಡೆ ಮರ್ಕ್ಯೂರಿ ಫಿಲ್ ಮಾಡ್ತೀನಿ. ಈಗ ಒಳಗಡೆ ಮರ್ಕ್ಯೂರಿ ಇದೆ. ಸೊ ಐ ಕ್ಯಾನ್ ಕಾಲ್ ದಿಸ್ ಆಸ್ ಮರ್ಕ್ಯೂರಿ ಟ್ಯೂಬ್. ಇನ್ನು ಅದನ್ನ ಥರ್ಮೋಮೀಟರ್ ಅಂತ ಕರೆಸ್ಕೊಳ್ಳಕ್ಕೆ ಅದಕ್ಕೆ ಯೋಗ್ಯತೆ ಇಲ್ಲ. ಈಗ ಅದನ್ನ ಥರ್ಮೋಮೀಟರ್ ಅಂತ ಕರೆಸ್ಕೋಬೇಕಾದ್ರೆ ಫಸ್ಟ್ ಒನ್ ಏನ್ ಮಾಡಬೇಕಪ್ಪ ಅಂದ್ರೆ, ಈಗ ಈ ಥರ್ಮೋಮೀಟರ್ ನ ತಗೊಂಡು ಹೋಗಿ ಐಸ್ ಬಾತಲ್ ಇಡಿ. ಅಂದ್ರೆ ಐಸ್ ಯಾವ ತರ ಇರ್ಬೇಕಂದ್ರೆ ಅದಕ್ಕೆ ಹೀಟ್ ಕೊಟ್ರೆ ಮೆಲ್ಟ್ ಆಗ್ಬೇಕು. ಮೆಲ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಐಸ್ ಮೇಲೆ ಈ ಥರ್ಮೋಮೀಟರ್ ನ ಇಡಿ. ನೋಡಿ, ಯಾವುದೇ ಮೆಟೀರಿಯಲ್ ಸರ್ಟೆನ್ ಟೆಂಪರೇಚರ್ ಇದೆ ಅಂದ್ರೆ, ಗ್ರೇಟರ್ ದ್ಯಾನ್ 0 ಕೆಲ್ವಿನ್ ಇದೆ ಅಂದ್ರೆ ಆ ಮೆಟೀರಿಯಲ್ ಹೀಟ್ ನ ರೇಡಿಯೇಟ್ ಮಾಡ್ತಿರತ್ತೆ. ಅದ್ರ ಲೆಕ್ಕದ ಪ್ರಕಾರ ನಿಮ್ ಬಾಡಿ, ನಿಮ್ ಮೊಬೈಲ್ ರೇಡಿಯೇಷನ್ ನ ಹೀಟ್ ಎಮಿಟ್ ಮಾಡ್ತಾ ಇರುತ್ತೆ. ಎಂತ ರೇಡಿಯೇಷನ್ಸ್? ಥರ್ಮಲ್ ರೇಡಿಯೇಷನ್ಸ್. ಅಂದ್ರೆ ಥರ್ಮಲ್ ರೇಡಿಯೇಷನ್ಸ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಹೀಟ್ ರೇಡಿಯೇಷನ್ಸ್ ನ ಎಮಿಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಹೀಟ್ ರೇಡಿಯೇಷನ್ಸ್ ನ ಅಬ್ಸರ್ವ್ ಮಾಡ್ಕೊಂಡು ಇದ್ರ ಒಳಗಡೆ ಇರ್ತಕ್ಕಂಥ ಮರ್ಕ್ಯೂರಿ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಕೇಳಿ. ಈಗ ಇದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗಿ ಮರ್ಕ್ಯೂರಿ ಏನಾಗತ್ತೆ? ಒಂದು ಲೆವೆಲ್ಗೆ ರೈಸ್ ಆಗತ್ತೆ. ಒಂದು ಲೆವೆಲ್ ವರೆಗೂ ರೈಸ್ ಆಯ್ತು. ಆ ಲೆವೆಲ್ ಇದಂತ ಅನ್ಕೊಂತೀನಿ. ಸೊ ನಾನು ಸ್ಕೇಲ್ ಯಾವ್ದಾದ್ರು ಒಂದು ಮಾರ್ಕರ್ ತಗೊಂಡು ಇದನ್ನ ಮಾರ್ಕ್ ಮಾಡ್ಕೊಂಡೆ. ಈ ಪಾಯಿಂಟ್ ನ ನಾನು ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ವಾಟರ್ ಅಂತ ಕರಿತೀನಿ, MP, ಮೆಲ್ಟಿಂಗ್ ಪಾಯಿಂಟ್. ಐ ಹೋಪ್ ಯು ಅಂಡರ್ಸ್ಟುಡ್. ನಾರ್ಮಲ್ ಆಗಿ ಒಂದು ಟ್ಯೂಬ್ ಅಲ್ಲಿ ಮರ್ಕ್ಯೂರಿ ತಗೊಂಡಿನಿ. ಆ ಟ್ಯೂಬ್ ನ ಮೆಲ್ಟ್ ಆಗ್ತಾ ಇರ್ತಕ್ಕಂಥ ಐಸ್ ನಲ್ಲಿ ಇಟ್ಟಾಗ ಒಂದು ಲೆವೆಲ್ ರೈಸ್ ಆಗಿದೆ. ಆ ಲೆವೆಲ್ ಅನ್ನ ನಾನು ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಐಸ್ ಅಂತ ಮಾರ್ಕ್ ಮಾಡ್ಕೊಂಡೆ. ಈಗ ಇದೇ ಮರ್ಕ್ಯೂರಿ ಟ್ಯೂಬ್ ನ ಇನ್ನು ನಾನು ಥರ್ಮೋಮೀಟರ್ ಅಂತ ಅಂತಿಲ್ಲ, ಅದಕ್ಕಿಂತ ಯೋಗ್ಯತೆ ಬಂದಿಲ್ಲ. ಈ ಥರ್ಮೋಮೀಟರ್, ಐ ಆಮ್ ವೆರಿ ಸಾರಿ, ಈ ಟ್ಯೂಬ್ ನ
ಮರ್ಕ್ಯುರಿ ಇರ್ತಕ್ಕಂಥ ಟ್ಯೂಬ್ ನ ವಾಟರ್ ಒಳಗಡೆ ಇಮರ್ಸ್ ಮಾಡಿ. ಆ ವಾಟರ್ ಯಾವ ತರ ಇದೆಯಪ್ಪ ಅಂದ್ರೆ ಇಟ್ ಈಸ್ ರೆಡಿ ಟು ಬಾಯ್ಲ್ ಆಗೋ ಸ್ಟೇಜ್ ಅಲ್ಲಿ ಇದೆ. ಇನ್ ಸ್ವಲ್ಪ ಹೀಟ್ ಕೊಟ್ರೆ ಆ ಲಿಕ್ವಿಡ್ ಎಲ್ಲ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಇರ್ತಕ್ಕಂಥ ಒಂದು ಟಬ್ ಒಳಗಡೆ ಇಮರ್ಸ್ ಮಾಡಿದಾಗ ಈಗ ಎಕ್ಸೆಸ್ ಹೀಟ್ ಜನರೇಟ್ ಆಗ್ತಾ ಇರತ್ತೆ. ಆ ಎಕ್ಸೆಸ್ ರೇಡಿಯೇಷನ್ಸ್ ನ ಅಬ್ಸರ್ವ್ ಮಾಡ್ಕೊಂಡು ಮರ್ಕ್ಯುರಿ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಸೊ ಎಕ್ಸ್ಪ್ಯಾನ್ಷನ್ ಆಗಿರ್ತಕ್ಕಂಥ ಮರ್ಕ್ಯುರಿ ಇನ್ನೊಂಚೂರು ಲೆವೆಲ್ ರೈಸ್ ಆಗತ್ತೆ. ಇಲ್ಲಿವರೆಗೂ ರೈಸ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಸೊ ಈಗ ಈ ಪಾಯಿಂಟ್ ನ ನಾನು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕರಿತೀನಿ. ದಿಸ್ ಇಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಅಂಡ್ ದಿಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಇಲ್ಲಿವರೆಗೂ ರೈಸ್ ಆಗತ್ತೆ. ಅರ್ಥ ಆಯ್ತಾ? ಸೊ ಇಷ್ಟೇ ಬೇಕಾಗಿರೋದು ನಮ್ಗೆ ಥರ್ಮೋಮೀಟರ್ ರೆಡಿ ಮಾಡ್ಕೊಳ್ಳಕ್ಕೆ. ಸೊ ಈಗ ನಮ್ಗೆ 3 ಸ್ಕೇಲ್ ಇದೆ. ಇದನ್ನ ರೆಫರೆನ್ಸ್ ನ ಅರೇಂಜ್ ಮಾಡ್ತಿದ್ದೀವಿ ನೋಡಿ. ರೆಫರೆನ್ಸ್ ನ ಅರೇಂಜ್ ಮಾಡ್ಬಿಟ್ಟು ಸೊ ಈಗ ನಮ್ಗೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಇದೆ, ಇನ್ನೊಂದೇನಿದೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇದೆ. ಫಸ್ಟ್ ಆಫ್ ಆಲ್ ನಾವು ಸೆಲ್ಸಿಯಸ್ ಸ್ಕೇಲ್ ನ ರೆಡಿ ಮಾಡೋಣ. ಸೊ ಲೆಟ್ ಅಸ್ ಟ್ರೈ ಟು ಪ್ರಿಪೇರ್ ಸೆಲ್ಸಿಯಸ್ ಟೆಂಪರೇಚರ್ ಥರ್ಮೋಮೀಟರ್ ಇನ್ ಸೆಲ್ಸಿಯಸ್ ಅಲ್ಲಿ ಟೆಂಪರೇಚರ್ ಮೆಜರ್ ಮಾಡ್ತಕ್ಕಂಥ ಒಂದು ಥರ್ಮೋಮೀಟರ್ ನ ರೆಡಿ ಮಾಡ್ಬೇಕಾದ್ರೆ ಈ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಐಸ್ ಇದೆಯಲ್ಲ ಈ ಲೆವೆಲ್ ನ 0 ಡಿಗ್ರಿ ಸೆಲ್ಸಿಯಸ್ ಅಂತ ನಾಮಕರಣ ಮಾಡ್ಕೊಳ್ಳಿ. ಅದೇ ತರ ಈ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇದೆಯಲ್ಲ ಇದಕ್ಕೆ 100 ಡಿಗ್ರಿ ಸೆಲ್ಸಿಯಸ್ ಅಂತ ನಾಮಕರಣ ಮಾಡ್ಕೊಳ್ಳಿ. 0 to 100 ಇಷ್ಟೇ. 0 ಇಂದ 0 ಒಂದು ಮಾರ್ಕ್ ಮಾಡ್ಕೊಳ್ಳಿ, 100 ಅಂತ ಇದೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಮಧ್ಯದಲ್ಲಿ ಇರ್ತಕ್ಕಂಥ ಗ್ಯಾಪ್ ನ 100 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡ್ರೆ ನಿಮ್ಗೆ ಥರ್ಮೋಮೀಟರ್ ರೆಡಿ. ಯಾವ ಸ್ಕೇಲ್ ಅಲ್ಲಿ? ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ. ಸೆಲ್ಸಿಯಸ್ ಅಲ್ಲಿ ಟೆಂಪರೇಚರ್ ಮೆಜರ್ ಮಾಡ್ತಕ್ಕಂಥ ಒಂದು ಥರ್ಮೋಮೀಟರ್ ರೆಡಿ ಆಗಿ ಕಾಯ್ತಾ ಕೂತಿದೆ. ಸೊ ಈಗ 1 ಯೂನಿಟ್ ರೈಸ್ ಆದ್ರೆ ಇಟ್ ಇಸ್ 1 ಡಿಗ್ರಿ ಸೆಲ್ಸಿಯಸ್. ಹಿಂಗ್ ಯಾವುದೋ ಒಂದು ಲಿಕ್ವಿಡ್ ಅಲ್ಲಿ ಇನ್ನೊಂದು ಯಾವುದೋ ಒಂದು ಮೆಟೀರಿಯಲ್ ಅಲ್ಲಿ ಸೊ ಅಥವಾ ನನ್ನ ಬಾಯಲ್ಲಿ ಇಟ್ಕೊಂಡ್ರೆ ಈ ಥರ್ಮೋಮೀಟರ್ ನ 27 ಯೂನಿಟ್ಸ್ ರೈಸ್ ಆಯ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಅದರ ಟೆಂಪರೇಚರ್ ನಮ್ಮ ಬಾಡಿ ಟೆಂಪರೇಚರ್ ಎಷ್ಟಿದೆ? 27 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಮೀನಿಂಗ್. ಸೊ ಇನ್ ಥರ್ಮೋಮೀಟರ್ ಇನ್ ಸೆಲ್ಸಿಯಸ್ ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ಇದೆಯಲ್ಲ ಇದನ್ನ ನಾವೇನಂತ ಕರಿಬೇಕು? 100 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಅಂಡ್ ಲೋಯರ್ ರೆಫರೆನ್ಸ್ ಪಾಯಿಂಟ್ ಫುಲ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. LRP ಅಂದ್ರೆ ಲೋಯರ್ ರೆಫರೆನ್ಸ್ ಪಾಯಿಂಟ್ ನ 0 ಡಿಗ್ರಿ ಸೆಲ್ಸಿಯಸ್. ಸೊ ಇದನ್ನೇ ನಾವು ಲೋಯರ್ ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ, ಇದನ್ನೇ ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಲೋಯರ್ ರೆಫರೆನ್ಸ್ ಪಾಯಿಂಟ್ ನ 0 ಡಿಗ್ರಿ ಸೆಲ್ಸಿಯಸ್, ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ನ 100 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂಡು ದ ಗ್ಯಾಪ್ between lower reference point and upper reference point is divided into 100 equal parts. Now the temperature scale is ready in Celsius ಅಲ್ಲಿ ರೆಡಿ ಆಗಿದೆ. ಸಣ್ಣಾಗಿ ನಾವು ಈಗ ಇದನ್ನೇ ನಾವು ಕೆಲ್ವಿನ್ ಸ್ಕೇಲ್ ಆಗಿ ಕನ್ವರ್ಟ್ ಮಾಡಬೇಕು. ಹೌ ಟು ಡೂ ದಟ್ ಒನ್? ಈಗ ಕೆಲ್ವಿನ್ ಸ್ಕೇಲ್ ಅಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಇನ್ನೊಂದು ಟೆಕ್ನಿಕ್ ಇದೆ. ಲೆಟ್ ಅಸ್ ಪ್ರಿಪೇರ್ ದ ಟೆಂಪರೇಚರ್ ಸ್ಕೇಲ್ ಇನ್ ಕೆಲ್ವಿನ್. ಥರ್ಮೋಮೀಟರ್ ಇನ್ ಕೆಲ್ವಿನ್ ಸ್ಕೇಲ್ ಬೇಕಾದ್ರೆ ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ನ ಫಸ್ಟ್ ಆಫ್ ಆಲ್ ಲೋಯರ್ ರೆಫರೆನ್ಸ್ ಪಾಯಿಂಟ್ ನ ಡಿಫೈನ್ ಮಾಡ್ತೀನಿ. ಲೋಯರ್ ರೆಫರೆನ್ಸ್ ಪಾಯಿಂಟ್ ನ 273.15 ಕೆಲ್ವಿನ್ ಅಂತ ನಾಮಕರಣ ಮಾಡ್ಕೊಳ್ಳಿ. ಸೊ ಸೆಲ್ಸಿಯಸ್ ಅರ್ಥ ಆಯ್ತು ಅಂತ ಅನ್ಕೋರಿ. ಕನ್ವರ್ಟ್ ಮಾಡೋದಿಲ್ಲ, ಒಂದೇ ಒಂದು ಫಾರ್ಮುಲಾ ಇದೆ, ಸಿಂಗಲ್ ಫಾರ್ಮುಲಾ ಇದೆ, ಅದನ್ನ ನೋಟ್ ಮಾಡ್ಕೊಂಡ್ರೆ ಸಾಕು. ಸೊ ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್ಸ್. ಸೊ ನೋಡಿ, ಕೆಲ್ವಿನ್ ಸ್ಕೇಲ್ ರೆಡಿ ಮಾಡ್ಬೇಕಾದ್ರೆ ಈ ಲೋಯರ್ ರೆಫರೆನ್ಸ್ ಪಾಯಿಂಟ್ ನ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ನ 273.15 ಕೆಲ್ವಿನ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ನ 373.15 ಕೆಲ್ವಿನ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ದಟ್ಸ್ ಇಟ್. Now the gap between these two is divided into 100 equal parts. 100 equal parts ಆಗಿ ಡಿವೈಡ್ ಮಾಡಿದ್ರೆ ನಿಮಗೆ ಕೆಲ್ವಿನ್ ಸ್ಕೇಲ್ ರೆಡಿ ಆಗಿದೆ. ಲೋಯರ್ ರೆಫರೆನ್ಸ್ ಪಾಯಿಂಟ್ ನ 273.15, ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ನ 373.15 ಕೆಲ್ವಿನ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ಗ್ಯಾಪ್ is divided into 100 equal parts. 100 equal parts. ಸೊ ನಿಮ್ಗೆ ಕೆಲ್ವಿನ್ ಸ್ಕೇಲ್ ರೆಡಿ ಆಗೋಗಿದೆ. ಇದೇ ತರ ನಿಮ್ಗೆ ಏನಾದ್ರು ಫ್ಯಾರನ್ ಹೀಟ್ ಸ್ಕೇಲ್ ಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ನೋಡಿ. ಫ್ಯಾರನ್ ಹೀಟ್ ಸ್ಕೇಲ್ ಬೇಕಾದ್ರೆ ಲೋಯರ್ ರೆಫರೆನ್ಸ್ ಪಾಯಿಂಟ್ ನ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ. ಲೋಯರ್ ರೆಫರೆನ್ಸ್ ಪಾಯಿಂಟ್ ನ
32 ಡಿಗ್ರಿ ಫ್ಯಾರನ್ಹೀಟ್ ಅಂತ ನೋಟ್ ಮಾಡಿ. Mark it as 32 degree Fahrenheit and upper reference point is marked as 212 degree Fahrenheit. Lower reference point na 32 anta mark ಮಾಡಿ, upper reference na 212 anta mark ಮಾಡಿ. The gap is divided into, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ, 180 equal parts. ಈ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ನಾವು 180 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ. ಸೊ ಅದ್ರ ಮೇಲೆ ನೀವು ನಂಬರಿಂಗ್ಸ್ ನ ಹಾಕೊಳ್ಳಿ. 32, 33, 34, 35, 36, 37 ಅಪ್ ಟು 212 ಆಗುತ್ತೆ. ಸೊ ಈಗ ಇಲ್ಲಿ ಬಂದಿರತಕ್ಕಂಥ ಸ್ಕೇಲ್ ಯಾವ್ದಾಗಿದೆ? ಇಟ್ ಇಸ್ ನಥಿಂಗ್ ಬಟ್ ಫ್ಯಾರನ್ಹೀಟ್ ಸ್ಕೇಲ್. ಸೊ ಇನ್ ದಿಸ್ ಸ್ಕೇಲ್ ಲೋಯರ್ ರೆಫರೆನ್ಸ್ ಪಾಯಿಂಟ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ನ ನಾವು 32 ಡಿಗ್ರಿ ಫ್ಯಾರನ್ಹೀಟ್ ಅಂತ ನೋಟ್ ಮಾಡ್ತೀವಿ ಅಂಡ್ ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ನ ಏನಂತ ಮೆಜರ್ ಮಾಡ್ತೀವಿ? 212 ಡಿಗ್ರಿ ಫ್ಯಾರನ್ಹೀಟ್. ಅಂಡ್ ಗ್ಯಾಪ್ ಇಸ್ ಡಿವೈಡೆಡ್ into 180 equal parts. ಎಷ್ಟು? 180 equal parts. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಮಿಕ್ಕಿದಲ್ಲಿ 100 ಬರುತ್ತೆ. ಸರ್ ಎಲ್ಲ ಸ್ಕೇಲ್ಸ್ ಅಷ್ಟೊಂದು ಕೊಟ್ಟಿರ್ತಾರೆ ಸರ್, ನಾವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ ತಗೊಂಡ್ರೆ ಬೇರೆ ಬೇರೆ ಸ್ಕೇಲ್ ಕೊಟ್ಟಿರ್ತಾರೆ, ಅವನ್ನೆಲ್ಲ ಬೈ ಹಾರ್ಟ್ ಮಾಡ್ಬೇಕಾ? ಬೇಕಾಗಿಲ್ಲ. ಎಲ್ಲದಕ್ಕೂ ಒಂದು ಶಾರ್ಟ್ ಕಟ್ ಇದೆ. ನಾನು ಆ ಶಾರ್ಟ್ ಕಟ್ ಫಾರ್ಮುಲಾನ ಬರೆಯಕ್ಕೆ ಹೊರಟೀನಿ. ಸೊ ಯಾವ ಟೆಂಪರೇಚರ್ ಸ್ಕೇಲ್ ಇಂದ ಯಾವ ಸ್ಕೇಲ್ಗೆ ಕನ್ವರ್ಟ್ ಮಾಡಬೇಕು ಒಂದೊಂದು ನೀವು ಗಮನಿಸಿದ್ರೆ ಸಾಕು. ಒಂದೇ ಒಂದು ಫಾರ್ಮುಲಾ ಕೊಡ್ತೀನಿ, ಆ ಫಾರ್ಮುಲಾನ ಹಾಕಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊ ಇದು ಅರ್ಥ ಆಯ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3, 2, 1 ಡನ್ ಡಣಕ ಡನ್ ಡನ್ ಡನ್. ಜನರಲ್ ಫಾರ್ಮುಲಾ ಒಂದಿದೆ ಟು ಕನ್ವರ್ಟ್ ಫ್ರಮ್ ಒನ್ ಸ್ಕೇಲ್ ಟು ಅನದರ್ ಸ್ಕೇಲ್. ನೀವು 9th ಅಲ್ಲಿ ಓದಿರ್ತೀರಿ 18/5 ಸಮಥಿಂಗ್, ಅದು ಇದು ಬೇರೆ ಬೇರೆ ಸ್ಕೇಲ್ಸ್ ಅಲ್ಲಿ ಬೇರೆ ಬೇರೆ ಫಾರ್ಮುಲಾ ಇರುತ್ತೆ. ಜನರಲ್ ಫಾರ್ಮುಲಾ ಇಸ್ ಸಿಂಪಲ್. The general formula is Celsius minus 0 divided by 100, that is equals to K minus 273.15 divided by 100, that is equals to F minus 32 divided by 180 units. ಇಲ್ಲೊಂದು ಬೇಸಿಕ್ ಇನ್ಫಾರ್ಮೇಶನ್ ಇದೆ ನೋಡಿ. ಸಿ ಟೆಂಪರೇಚರ್ ಎಷ್ಟಿದೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲ್ವಿನ್ ಕೊಟ್ಬಿಟ್ಟು ಸಿ ಫೈಂಡ್ ಔಟ್ ಮಾಡಿ ಅಂದ್ರೆ, ಸೊ ಇವೆರಡು ಈಕ್ವೇಟ್ ಮಾಡಿ. ಅದೇ ಫ್ಯಾರನ್ಹೀಟ್ ಕೊಟ್ಬಿಟ್ಟು ಸೆಲ್ಸಿಯಸ್ ಫೈಂಡ್ ಔಟ್ ಮಾಡಿ ಅಂದ್ರೆ ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿ. ಇದೇ ತರ ಬೇರೆ ನನ್ನ ಓನ್ ಸ್ಕೇಲ್ ಇರ್ಬೋದಲ್ಲ, ಅಂದ್ರೆ ನಾನೇ ಒಂದು ಥರ್ಮೋಮೀಟರ್ ನ ರೆಡಿ ಮಾಡಿಬಿಟ್ಟು ಸೊ ಅಂಡ್ ಸೊ ಡಿಗ್ರಿ MR ಯೂನಿಟ್ಸ್ ಅಂತ ಕರಿಬಹುದು. ಮೈ ವಿಶ್. ಅವ್ರು ಫ್ಯಾರನ್ಹೀಟ್ ಅವ್ರ ಹೆಸರು ಕೊಟ್ಕೊಂಡ್ರು, ಕೆಲ್ವಿನ್ ಅನ್ನೋರು ಅವ್ರ ಹೆಸರು ಕೊಟ್ಕೊಂಡ್ರು, ಸೆಲ್ಸಿಯಸ್ ಅನ್ನೋರು ಅವ್ರ ಹೆಸರು ಕೊಟ್ಕೊಂಡ್ರು. ನಾನೇನ್ ಮಾಡ್ತೀನಿ, MR ಸ್ಕೇಲ್ ಅಂತ ಒಂದು ಡಿವೈಡ್ ಮಾಡ್ಬಿಟ್ಟು ಒಂದು ಪ್ರಿಪೇರ್ ಮಾಡ್ಬಿಟ್ಟು ಲೋಯರ್ ರೆಫರೆನ್ಸ್ ಪಾಯಿಂಟ್ ಫಿಕ್ಸ್ ಮಾಡ್ತೀನಿ, ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ಫಿಕ್ಸ್ ಮಾಡ್ತೀನಿ, ಗ್ಯಾಪ್ ನ ಫಿಕ್ಸ್ ಮಾಡ್ತೀನಿ. ಸೊ ಯೂನಿಟ್ಸ್ ಬರೋ ಯೂನಿಟ್ಸ್ ನನ್ನ ಸ್ಕೇಲ್ ಅಂತ ಕರಿತೀನಿ. ಸೊ ಈಗ ಜನರಲ್ ಆಗಿ ಯಾವ್ದಾದ್ರು ಒಂದು ಸ್ಕೇಲ್ ನ ಕೊಟ್ಟಾಗ ಟೆಂಪರೇಚರ್ ಇನ್ ದಟ್ ಸ್ಕೇಲ್ ಎಕ್ಸ್ ಅಂತ ಕರಿತೀನಿ, ಮೈನಸ್ lower reference point divided by number of divisions between upper reference point minus lower reference point. Difference between upper reference point and lower reference point. ಅಥವಾ ಇದನ್ನ ಸಿಂಪಲ್ ಆಗಿ upper reference point minus lower reference point. ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಕನ್ಫ್ಯೂಸ್ ಆಗಬೇಡಿ. ತುಂಬಾ ಸಿಂಪಲ್ ಆಗಿದೆ ಫಾರ್ಮುಲಾ. ಕಟ್ ಆಗ್ತಿದ್ಯಾ ಮೇಲೆ ಪೋರ್ಷನ್? ಒಂದ್ ನಿಮಿಷ. ಕಮಿಂಗ್ ಬ್ಯಾಕ್. ಈಗ ಲೋಯರ್ ರೆಫರೆನ್ಸ್ ಪಾಯಿಂಟ್ ನೋಡಿ, ಜನರಲ್ ಫಾರ್ಮುಲಾ ಹೇಗಿದೆಯೋ ಅದೇ ತರ ಇದೆ. ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ minus 0, that is lower reference point in that scale. ಯಾವ ಸ್ಕೇಲ್? ಸೆಲ್ಸಿಯಸ್ ಅಲ್ಲಿ 0 is a lower reference point divided by 100. Kelvin minus lower reference point divided by 100. ಈ 100 ಎಲ್ಲಿಂದ ಬಂತು? ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ಮೈನಸ್ ಲೋಯರ್ ರೆಫರೆನ್ಸ್ ಪಾಯಿಂಟ್. ಅಂದ್ರೆ ಅಪ್ಪರ್ ಪಾಯಿಂಟ್ ಮತ್ತೆ ಲೋಯರ್ ಪಾಯಿಂಟ್ ನಡುವೆ ಎಷ್ಟು ಡಿವಿಷನ್ಸ್ ಇದೆ? 100. ಅದೇ ಫ್ಯಾರನ್ಹೀಟ್ ಅಲ್ಲಿ ನೋಡಿದ್ರೆ 180 ಇತ್ತು. ಸೊ ಈ ಜನರಲ್ ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ. ಈ ಒಂದು ಫಾರ್ಮುಲಾ ಸಾಕು, ನೀವು ಯಾವ ಸ್ಕೇಲ್ ಇಂದ ಯಾವ ಸ್ಕೇಲ್ಗಾದ್ರೂ ಕನ್ವರ್ಟ್ ಮಾಡಬಹುದು. ಸೊ ಫಸ್ಟ್ ಒಂದೆರಡು ಸಿಂಪಲ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತೀನಿ. ಅದಾದ್ಮೇಲೆ ವಿಲ್ ಗೋ ಟು ದ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್. ದ ಫಸ್ಟ್ ಕ್ವಶನ್ ಇಸ್ ಕನ್ವರ್ಟ್ ಫೈಂಡ್ ದ temperature in Kelvin when it measures 27 degrees Celsius. ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ 27 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಕೆಲ್ವಿನ್ ಅಲ್ಲಿ ಎಷ್ಟಿರತ್ತೆ ಅಂತ ಕೇಳ್ತಾರೆ. ಸೊ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ಎಕ್ಸಾಮ್ ಅಲ್ಲಿ
ಕೆಲ್ವಿನ್ ರಿಲೇಟೆಡ್ ಇಶ್ಯೂಸ್ ನ ಹ್ಯಾಂಡಲ್ ಮಾಡ್ತಿದ್ದೆ ಅಂದ್ರೆ ಈ 273.15 ಇದೆಯಲ್ಲ ಅದನ್ನ 273 ಅಂತ ಮಾಡ್ಕೊಳ್ಳಿ. ಆಮೇಲೆ ಫ್ರಾಕ್ಷನ್ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೋಬಹುದು ಟು ಬಿ ಸ್ಪೆಸಿಫಿಕಲಿ ಅಲ್ಲಿ ಏನಾದ್ರು ಆಪ್ಷನ್ ಕೊಟ್ಟಿದ್ರೆ, ಅಥವಾ ಸಿಂಪ್ಲಿ 273 ಅಂತ ಯೂಸ್ ಮಾಡ್ಕೊಳ್ಳಿ ಸಾಕು. ನೋಡಿ ಇಲ್ಲಿ ಪ್ರಾಬ್ಲಮ್ ಇರೋದು ಕೆಲ್ವಿನ್ ಅಂಡ್ ಸೆಲ್ಸಿಯಸ್. ಕೆಲ್ವಿನ್ ಮತ್ತೆ ಸೆಲ್ಸಿಯಸ್ ರಿಲೇಟೆಡ್ ಫಾರ್ಮುಲಾ ಇದಿರುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. C minus 0 divided by 100 that is equals to K minus 273 divided by 100. Of course ನೀವು ಡೈರೆಕ್ಟ್ ಆಗಿ ಮಾಡಿರಬಹುದು, ಸುಮ್ಮನೆ 273 ಆಡ್ ಮಾಡಿದ್ರೆ 27 ಗೆ 300 ಬರ್ತಿತ್ತು. ನಾನು ಜನರಲ್ ಮೆಥಡ್ ನ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ 100 ಕ್ಯಾನ್ಸಲ್ ಆಗುತ್ತೆ. C is equals to K minus 273. ಸೆಲ್ಸಿಯಸ್ ವ್ಯಾಲ್ಯೂ 27. ನೋಡಿ K ಬೇಕಾದ್ರೆ K is equals to C plus 273 ಅಥವಾ 273 ಪ್ಲಸ್ ಕೆಲ್ವಿನ್, ಸಾರಿ ಪ್ಲಸ್ ಸೆಲ್ಸಿಯಸ್. ಇದು ಜನರಲ್ ಫಾರ್ಮುಲಾ. ಯಾವ್ದಾದ್ರು ಡಿಗ್ರಿ ಸೆಲ್ಸಿಯಸ್ ನಿಮ್ಗೆ ನೆನಪಿರುತ್ತೆ ಅನ್ಸುತ್ತೆ. ಸೆಲ್ಸಿಯಸ್ ಇಂದ ಕೆಲ್ವಿನ್ ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಜಸ್ಟ್ 273 ನ ಆಡ್ ಮಾಡ್ತಾ ಇದ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಲ್ಸಿಯಸ್ ವ್ಯಾಲ್ಯೂ ಎಷ್ಟಿದೆ? 27 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಹಾಗಾದ್ರೆ ಕೆಲ್ವಿನ್ ಎಷ್ಟು? 300 ಕೆಲ್ವಿನ್ ಬರುತ್ತೆ. ಸಿಂಪಲ್ ಪ್ರಾಬ್ಲಮ್. ಸೊ ಕೆಲ್ವಿನ್ ಸೆಲ್ಸಿಯಸ್ ಅಲ್ಲಿ 27 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಕೆಲ್ವಿನ್ ಸ್ಕೇಲ್ ಎಷ್ಟಿರುತ್ತೆ? ದಟ್ ವಿಲ್ ಬಿ ಇನ್ 300 ಕೆಲ್ವಿನ್. ಸೊ ನೆಕ್ಸ್ಟ್ ಕ್ವಶನ್ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಫೈಂಡ್ ದ ಆಯ್ತಾ, ಇದು ಎರೇಸ್ ಮಾಡ್ಕೊಳ್ಳಿ. ಎರೇಸ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3, 2, 1 ಡನ್. ಸೊ ಫೈಂಡ್ ದ ಟೆಂಪರೇಚರ್ in Celsius when it measures 0 Fahrenheit. In Celsius when it measures 0 Fahrenheit. ಅಂದ್ರೆ ಫ್ಯಾರೆನ್ಹೀಟ್ ಅಲ್ಲಿ 0 ಇದ್ದಾಗ ಸೆಲ್ಸಿಯಸ್ ಅಲ್ಲಿ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಸೊ ದ ಕ್ವಶನ್ ಈಸ್ ಅಬೌಟ್ ಸೆಲ್ಸಿಯಸ್ ಅಂಡ್ ಫ್ಯಾರೆನ್ಹೀಟ್. ಸೆಲ್ಸಿಯಸ್ ಮತ್ತೆ ಫ್ಯಾರೆನ್ಹೀಟ್ ಆಗಿರೋದೇನ ಇವೆರಡನ್ನ ರಿಲೇಟ್ ಮಾಡೋಣ. That is C minus 0 divided by 100 that is equals to F minus 32 divided by 180. So F value 0 ಇದೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. So 0 minus 32 divided by 180. So 0 ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. C divided by, so ಬೇಕಾದ್ರೆ ಇದನ್ನ 5 ಇಂದ ಇದನ್ನ 9 ಇಂದ ಡಿವೈಡ್ ಮಾಡ್ಕೊಳ್ಳಿ. C is equals to minus 32 into 5 divided by 9. So ಇದನ್ನ ನೀವು 9th ಕ್ಲಾಸ್ ಅಲ್ಲಿ ಓದಿರ್ತೀರ ಅನ್ಸುತ್ತೆ. Celsius is equals to Fahrenheit into 5/9. ಈ ಟೆಂಪರೇಚರ್ ನೀವು -32 into 5/9. ಸೊ ಜನರಲ್ ಫಾರ್ಮುಲಾ ಏನಿದೆಯೋ ಅದು 9th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಈಗ ಇದನ್ನ ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಸಮ್ವೇರ್ ಅರೌಂಡ್ C is equals to, ಐ ಥಿಂಕ್ ಕ್ಯಾನ್ಸಲ್ ಆಗಲ್ಲ ಅನ್ಸುತ್ತೆ. ಇದೇನ್ ಬರುತ್ತೋ ಅದೇ ರೀಡಿಂಗ್ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ವಿಲ್ ಬಿ ಇನ್ ಸೆಲ್ಸಿಯಸ್. ಫ್ಯಾರೆನ್ಹೀಟ್ ಅಲ್ಲಿ 0 ಫ್ಯಾರೆನ್ಹೀಟ್ ಇದ್ರೆ ಸೆಲ್ಸಿಯಸ್ ಅಲ್ಲಿ ಇಷ್ಟಿರುತ್ತೆ. ಐ ಡೋಂಟ್ ನೋ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಅದನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್, ಸೊ 0 ಕೆಲ್ವಿನ್ ಇನ್ ಫ್ಯಾರೆನ್ಹೀಟ್ ಸ್ಕೇಲ್. ಆಯ್ತಾ ಇದು? Find the temperature in Fahrenheit when it measures 0 Kelvin. Kelvin ಅಲ್ಲಿ 0 ಇದ್ದಾಗ Fahrenheit ಅಲ್ಲಿ ಎಷ್ಟಿರುತ್ತೆ? That's what the question. So K is equals to 0, F is equals to question mark. So Celsius ಅಲ್ಲ, Kelvin ಮತ್ತೆ Fahrenheit ಈ ಎರಡು ಈಕ್ವೇಶನ್ ನ ಯೂಸ್ ಮಾಡ್ತೀನಿ. K minus 273.15 ನ ಇಗ್ನೋರ್ ಮಾಡ್ಕೊಳ್ಳಿ, ಡಿವೈಡೆಡ್ ಬೈ 100 ದಟ್ ಈಸ್ ಈಕ್ವಲ್ಸ್ ಟು F minus 32 ಡಿವೈಡೆಡ್ ಬೈ 180. ಸೊ K ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಸೊ 0 minus 273. ಸೊ ಈಗ ಇಲ್ಲೊಂದು 0 ಕ್ಯಾನ್ಸಲ್ ಆಗತ್ತೆ. ಇಲ್ಲಿ 5 ಬರುತ್ತೆ, ಇಲ್ಲಿ 9 ಬರುತ್ತೆ. ಸೊ 9 into 273 with minus sign ಹಾಗೆ ಉಳ್ಕೊಳ್ಳುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 5F minus 32 into 5 that is 160 na, yeah, 160. So 5F is equals to 9 into 273 with negative sign plus 160. F ಬೇಕಾದ್ರೆ divided by 5 ಮಾಡ್ಕೊಳ್ಳಿ. ಸೊ ಏನ್ ಬರುತ್ತೋ ಅದೇ ಆನ್ಸರ್ ಆಗುತ್ತೆ. ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ಪ್ರಾಬ್ಲಮ್ ಹೇಗೆ ಟ್ಯಾಕಲ್ ಮಾಡೋದು ಅಂತ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಏನ್ ಬರುತ್ತೋ ಅದ್ರ ವ್ಯಾಲ್ಯೂ F ಆಗಿರುತ್ತೆ. ಚೆಕ್ ಬೈ ಯುವರ್ ಸೆಲ್ಫ್. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸೊ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3, 2, 1. ಸ್ವಲ್ಪ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್, ತುಂಬಾ ಅವಾಗ ರಿಪೀಟ್ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಒಂದೆರಡು ನೋಡ್ತೀನಿ ನೋಡಿ. ನೆಕ್ಸ್ಟ್ ಕ್ವಶನ್ ಇಸ್, at what temperature the Fahrenheit and Kelvin scales of temperature
gives same value, gives same value ಅಂದ್ರೆ ಯಾವುದೋ ಒಂದು ವ್ಯಾಲ್ಯೂ ಇದ್ದಾಗ, ಯಾವುದೋ ಒಂದು ಟೆಂಪರೇಚರ್ ಇದ್ದಾಗ ಫ್ಯಾರನ್ ಹೀಟ್ ಅಲ್ಲೂ ಅದೇ ನಂಬರ್ ತೋರಿಸುತ್ತೆ, ಕೆಲ್ವಿನ್ ಅಲ್ಲೂ ಅದೇ ನಂಬರ್ ತೋರಿಸುತ್ತೆ. ಆ ನಂಬರ್ ಏನಾಗಿರುತ್ತೆ ಅಂತ ಕೇಳಿ. K is equals to F is equals to X. Find the value of X. ಸೊ ಪ್ರಾಬ್ಲಮ್ ರಿಲೇಟೆಡ್ ಟು ಕೆಲ್ವಿನ್ ಮತ್ತೆ ಫ್ಯಾರನ್ ಹೀಟ್ ಆಗಿರೋದ್ರಿಂದ ಅವೆರಡನ್ನ ಈಕ್ವೇಟ್ ಮಾಡ್ಕೊಂತೀನಿ. K minus 273 divided by 100, that is equals to F minus 32 divided by 180. So 0 0 cancel ಆಗುತ್ತೆ, ಇದೇನಾಗುತ್ತೆ 5 ಆಗುತ್ತೆ, ಇದು 9 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 9K minus 273. ಸೊ F ವ್ಯಾಲ್ಯೂ ಬದಲು ಮತ್ತೆ K ಹಾಕ್ತೀನಿ, ಅಥವಾ K ಜಾಗದಲ್ಲೂ X ಹಾಕ್ತೀನಿ, F ಜಾಗದಲ್ಲೂ X ಹಾಕ್ತೀನಿ. So what you are going to get is 9x minus 9 into 273, that is equals to 5x minus 160. So ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಏನ್ ಸಿಗತ್ತಪ್ಪ ಅಂದ್ರೆ x is equals to somewhere 574.25 ಇದೆ. ನಾನು ಸಾಲ್ವ್ ಮಾಡ್ಲಿಲ್ಲ, ನಂಗೆ ನೆನಪಿದೆ, ಹಾಗಾಗಿ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. x ವ್ಯಾಲ್ಯೂ is equals to 574.25 ಬರುತ್ತೆ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಕೆಲ್ವಿನ್ ಅಲ್ಲಿ ಏನಾದ್ರೂ ಟೆಂಪರೇಚರ್ 574.25 ಇದ್ರೆ ಫ್ಯಾರನ್ ಹೀಟ್ ಅಲ್ಲೂ ಅಷ್ಟೇ ಇರುತ್ತೆ, 574.25 ಡಿಗ್ರಿ ಫ್ಯಾರನ್ ಹೀಟ್. ಇದು ಡಿಗ್ರಿ ಸೆಲ್ಸಿಯಸ್, ಇದು ಡಿಗ್ರಿ ಅಲ್ಲ, ಬರೀ ಕೆಲ್ವಿನ್. ಸೊ ಕೆಲ್ವಿನ್ ಅಲ್ಲೂ ಮತ್ತೆ ಫ್ಯಾರನ್ ಹೀಟ್ ಅಲ್ಲೂ ಎರಡು ಸೇಮ್ ವ್ಯಾಲ್ಯೂ ಬರ್ತಕ್ಕಂಥದ್ದು ಯಾವಾಗ ಅಂದ್ರೆ when the temperature is 574.25. ಸೊ ಇಷ್ಟು ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇದೇ ತರ ಇನ್ನೊಂದು ಕ್ವಶನ್ ನ ಸಾಲ್ವ್ ಮಾಡ್ತೀನಿ. ನೋಡಿ, ಇದು ಸ್ಟ್ಯಾಂಡರ್ಡ್ ಕ್ವಶನ್, ಅವಾಗ ರಿಪೀಟ್ ಆಗ್ತಾ ಇದೆ, ಒಂಚೂರು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಇದೇ ತರ ಸಿಂಪಲ್ ಆಗಿ ಇನ್ನೊಂದು ಕೊಡ್ತೀನಿ. ಫೈಂಡ್ ದ ಟೆಂಪರೇಚರ್ ಅಟ್ ವಿಚ್ ಫ್ಯಾರನ್ಹೀಟ್ ಅಂಡ್ ಸೆಲ್ಸಿಯಸ್ ಸ್ಕೇಲ್ಸ್ ಆಫ್ ಟೆಂಪರೇಚರ್ ಗಿವ್ ಸೇಮ್ ವ್ಯಾಲ್ಯೂ. ಯಾವುದೋ ಒಂದು ವ್ಯಾಲ್ಯೂ ಇದ್ದಾಗ ಸೆಲ್ಸಿಯಸ್ ಅಲ್ಲೂ ಅದೇ ನ್ಯೂಮರಿಕಲ್ ತೋರಿಸ್ತಿರುತ್ತೆ, ಫ್ಯಾರನ್ ಹೀಟ್ ಅಲ್ಲೂ ಅದೇ ತೋರಿಸ್ತಿರುತ್ತೆ. ಆ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದ್ರೆ F is equals to C is equals to X. X ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಫ್ಯಾರನ್ ಹೀಟ್ ಮತ್ತೆ ಸೆಲ್ಸಿಯಸ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಇವೆರಡನ್ನು ಯೂಸ್ ಮಾಡ್ಕೊತೀನಿ. C minus 0 divided by 100, that is equals to F minus 32 divided by 180. So 0 0 cancel ಆಗುತ್ತೆ. ಸೊ F ಮತ್ತೆ C ವ್ಯಾಲ್ಯೂ X ಅಂತ ಈಕ್ವೇಟ್ ಮಾಡ್ಕೊಂತೀನಿ. X ಇಲ್ಲೂ ಅಷ್ಟೇ X ವ್ಯಾಲ್ಯೂ ಈಕ್ವೇಟ್ ಮಾಡ್ಕೊಂತೀನಿ. ಸೊ ಇಲ್ಲಿ 5 ಬರುತ್ತೆ, ಇಲ್ಲಿ 9 ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 9x is equals to 5x minus 160. So 9x ಇದು ಈ ಕಡೆಗೆ ತಗೊಂಡ್ರೆ what you are going to get is 4x, that is equals to 160 with negative sign, and x value is minus of 40 is the answer. ಅಂದ್ರೆ minus 40 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಫ್ಯಾರನ್ ಹೀಟ್ ಅಲ್ಲೂ ಅಷ್ಟೇ ತೋರಿಸ್ತಿರತ್ತೆ, that is minus 40 degree Fahrenheit. So that's the answer for this question. I hope you understood. Make a note on this one. ಇನ್ನು ಎರಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಇನ್ನು ಸ್ವಲ್ಪ ಅಪ್ಡೇಟ್ ಮಾಡಬೇಕು, ಪ್ರಾಬ್ಲಮ್ಸ್ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ ಆಯ್ತಾ, ಇದು ಡನ್. ಐ ಆಮ್ ಗೋಯಿಂಗ್ ಟು ಎರೇಸ್. ಬೇಕಾದ್ರೆ ಹಿಂದಕ್ಕೆ ಹೋಗಿ ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. The next question is, at what temperature in Fahrenheit scale reading gives equal to first sub question twice, and second sub question is half of Celsius. ಇದು ಅಷ್ಟೇ, twice of Celsius. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ನಾನು ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೀನಿ. in 3 2 1 ಡನ್. ಫಸ್ಟ್ ಸಬ್ ಕ್ವಶನ್ ಏನ್ ಕೇಳ್ತಿದ್ದಾರೆ ಅಂದ್ರೆ, Fahrenheit, at what temperature in the Fahrenheit gives the equal reading to twice the Celsius. ಅಂದ್ರೆ F is equals to 2C ಆಗಿರುತ್ತೆ. F is equal to 2C ಆಗಿರುತ್ತೆ. ಆವಾಗ F ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ದಟ್ಸ್ ವಾಟ್ ದ ಕ್ವಶನ್ ಇಸ್. ಅಂದ್ರೆ ಪ್ರಾಬ್ಲಮ್ ರಿಲೇಟೆಡ್ ಟು F. ಐ ಥಿಂಕ್ ಕ್ವಶನ್ at what temperature in Fahrenheit scale reading gives twice, equal to ಬೇಡ ತೆಗೆದ್ಬಿಡಿ, gives twice of Celsius, half of Celsius. ಎಷ್ಟು ಸಾಕು. ಅದರ್ವೈಸ್ ಅಫ್ಕೋರ್ಸ್ ಕರೆಕ್ಟ್ ಆಗೇ ಇತ್ತು, ಬಟ್ ಸ್ಟಿಲ್ ಎಕ್ಸ್ಕ್ಲೂಸಿವ್ ಆಗಿ ಮೀನಿಂಗ್ಫುಲ್ ಆಗಿರೋದಕ್ಕೆ ಆ ಎರಡು ವರ್ಡ್ ನ ತೆಗಿಬೇಕಾಯ್ತು.
ಟ್ವೈಸ್ ದ ಸೆಲ್ಸಿಯಸ್ ಎಫ್ ಇಸ್ ಈಕ್ವಲ್ ಟು 2C ಇರುತ್ತೆ, ಅವಾಗ ಎಫ್ ವ್ಯಾಲ್ಯೂ ಏನಿರುತ್ತೆ ಅಂತ ಕೇಳ್ತಾರೆ. ಸೊ ಫ್ಯಾರನ್ ಹೀಟ್ ಮತ್ತೆ ಸೆಲ್ಸಿಯಸ್ ಸಿ ಮೈನಸ್ 0 ಸಬ್ ಕ್ವಶನ್ ಎಗೆ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿರೋದು ನಾನು. C minus 0 divided by 100, that is equals to F minus 32 divided by 100. Sorry, 180. 180. So this is 180. So F value na ನಾನು 2C ಅಂತ ಕನ್ವರ್ಟ್ ಮಾಡ್ಕೋತೀನಿ, ಅಥವಾ C ನ F/2 ಅಂತ ಆದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಸೊ ಬೆಟರ್ F ನ 2C ಅಂತ ಬರ್ಕೊಳ್ಳಿ. ಫಸ್ಟ್ ಆಫ್ ಆಲ್ C ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ, ಆಮೇಲೆ F ವ್ಯಾಲ್ಯೂ ಬೇಕಾದ್ರೆ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇದೇನಾಗುತ್ತೆ, 0 0 ಕ್ಯಾನ್ಸಲ್ ಆಗುತ್ತೆ, ಇದು 5 ಆಗುತ್ತೆ, ಇದು 9 ಆಗುತ್ತೆ. ಸೊ 9C is equals to 5 2s 10C minus 32 into 5 is 160. So ಇದನ್ನ ಈ ಕಡೆಗೆ ತಗೊಂಡ್ರೆ 9C minus 10C minus 9C is C is equals to 160 degree ಬರುತ್ತೆ. ಸೊ ಸೆಲ್ಸಿಯಸ್ ನಲ್ಲಿ 160 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಫ್ಯಾರನ್ ಹೀಟ್ ಎಷ್ಟಿರುತ್ತೆ, F is equals to 2 times C. C is equals to 160 ಇದೆ, that is 320 degree ಫ್ಯಾರನ್ ಹೀಟ್. ಸೊ ಸೆಲ್ಸಿಯಸ್ 160 ಇದ್ದಾಗ ಫ್ಯಾರನ್ ಹೀಟ್ 320 ಇರುತ್ತೆ, ದಟ್ ಈಸ್ F is equal to 2C. ಕೇಳಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಬಂದಿದೆ. ಸೊ ಸಬ್ ಕ್ವಶನ್ 2 ಗೆ ಹೋಗ್ತೀನಿ ನೋಡಿ. ಸಬ್ ಕ್ವಶನ್ 2, Fahrenheit is half of the Celsius. Fahrenheit is half of the Celsius. Same formula, C minus 0 divided by 100, that is equals to F minus 32 divided by 180. 0 0 cancel ಆಗುತ್ತೆ. ಸೊ F ವ್ಯಾಲ್ಯೂ ನ 1/2C ಅನ್ಕೊಳ್ಳೋ ಬದಲು C ನ ನಾನು 2F ಅಂತ ಕರ್ಕೋತೀನಿ. ಸುಮ್ಮನೆ ಫ್ರಾಕ್ಷನ್ ನ ಹ್ಯಾಂಡಲ್ ಮಾಡೋದು ಇಷ್ಟ ಇಲ್ಲ, ಕಾಂಪ್ಲಿಕೇಟ್ ಆಗತ್ತೆ. ಸೊ ಹಾಗಾಗಿ C ನ ನಾನು 2F ಅಂತ ಬರ್ಕೊಂತೀನಿ. ಸೊ ಇದು 5 ಆಗತ್ತೆ, ಇದು 9 ಆಗತ್ತೆ, 9 into 2 18F, that is equals to 5F minus 160. ಸೊ 18 minus 5F ಇದು ಈ ಕಡೆಗೆ ಬಂದ್ರೆ ಏನಾಗುತ್ತೆ, 14F, that is equals to minus 160. ಸೊ ಇನ್ ಅದರ್ ವರ್ಡ್ಸ್ ಇದು 7 ಇಂದ ಹೋಗುತ್ತೆ, ಇದು 8 ಇಂದ ಹೋಗುತ್ತೆ, 0 ಹಾಗೆ ಉಳ್ಕೊಳ್ಳುತ್ತೆ. F is equals to minus 7 divided by 80. F is equals to minus 7 divided by 80. ಕರೆಕ್ಟ್ ಆಗಿ ಮಾಡಿದ್ನ? Did I do any mistake? So F is equals to half C. C is equals to 2F. F cancel ಆಯ್ತು. 5F 9 2s are 18 into 160. So correct ಆಗಿದೆ. So F value is minus 7 divided by 80. So minus 7 divided by 80 ಇದ್ದಾಗ ಸೆಲ್ಸಿಯಸ್ ಏನಿರುತ್ತೆ, ಈ ಇಕ್ವೇಶನ್ ನ ಯೂಸ್ ಮಾಡ್ಕೊಂತೀನಿ. C is equals to 2 times of F, that is equals to 2 times of minus 7 divided by 80. So this 4 ಇಂದ ಕ್ಯಾನ್ಸಲ್ ಆಗುತ್ತೆ, minus 7 divided by 40. C ವ್ಯಾಲ್ಯೂ minus 7 divided by 40 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಫ್ಯಾರನ್ ಹೀಟ್ ಎಷ್ಟಿರುತ್ತೆ, minus 7 divided by 80 ಇರುತ್ತೆ. ಸೊ ದಟ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇನ್ನೊಂಚೂರು ಅಪ್ಡೇಟ್ ಮಾಡ್ತೀನಿ, ಸ್ವಲ್ಪ ಜನರಲ್ ಸ್ಕೇಲ್ ಒಂದು ಪ್ರಾಬ್ಲಮ್ ನ ಬರೀತೀನಿ. ಸೊ ಅಂದ್ರೆ ಇಲ್ಲಿ ಕೊಟ್ಟಿರೋದು ಸೆಲ್ಸಿಯಸ್, ಅದನ್ನ ಯಾಕೆ ಸೆಲ್ಸಿಯಸ್ ಅಂತ ಕರೀತಾರೆ, ಸೆಲ್ಸಿಯಸ್ ಅಂತಕ್ಕಂಥ ವ್ಯಕ್ತಿ ಅದಕ್ಕೆ ಒಂದು ನೇಮ್, ಅದ್ರ ಬಗ್ಗೆ ಸ್ಟಡಿ ಮಾಡ್ದ, ಹಾಗಾಗಿ ಸೆಲ್ಸಿಯಸ್ ಅಂತ ಕರೆದ. ಅದೇ ತರ ಕೆಲ್ವಿನ್, ಫ್ಯಾರನ್ ಹೀಟ್. ಸೊ ಇನ್ ಜನರಲ್ ನೀವೇ ಒಂದು ಸ್ಕೇಲ್ ನ ಕೊಡ್ಬೋದು, ನೀವೇ ಒಂದು ಪ್ರಾಬ್ಲಮ್ ನ ಥರ್ಮೋಮೀಟರ್ ನ ಡಿಸೈನ್ ಮಾಡ್ಬೋದು, ಅದಕ್ಕೆ ನಿಮ್ ಹೆಸರೇ ಕೊಡ್ಬೋದು. ಸೊ ನಿಮ್ಮ ಹೆಸರು ಕೊಡಕ್ಕಾಗಲ್ಲ, ಹಾಗಾಗಿ ಈಗ ನನ್ನ ಹೆಸರಲ್ಲಿ ಒಂದು ಪ್ರಾಬ್ಲಮ್ ನ ಕೊಡ್ತೀನಿ. ಲೆಟ್ ಅಸ್ ಸಿ ದಟ್ ಒನ್. ಈ ತರ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತಿದೆ, ಒಂಚೂರು ಟ್ರಿಕಿ ಆಗಿದೆ ಅನ್ಸುತ್ತೆ, ಬಟ್ ಆಕ್ಚುಲಿ ಈಸಿ ಇದು. ಲೆಟ್ ಅಸ್ ಸಿ. ಸೊ ಯಾವ ಸ್ಕೇಲ್ ಕೊಡೋಣ, ಲೆಟ್ ಅಸ್ ಕನ್ಸಿಡರ್ MR ಸ್ಕೇಲ್. ನನ್ನ ಸ್ಕೇಲ್, ನಾನೇ ಒಂದು ಟೆಂಪರೇಚರ್ ನ ಮೆಜರ್ ಮಾಡ್ತಕ್ಕಂಥ ಒಂದು ಟೆಂಪರೇಚರ್ ಸ್ಕೇಲ್ ನ ಇನ್ವೆಂಟ್ ಮಾಡ್ತೀನಿ, ಅದಕ್ಕೆ MR ಸ್ಕೇಲ್ ಅಂತ ಕೊಡ್ತೀನಿ. ಸೊ ಇನ್ MR ಸ್ಕೇಲ್ ಲೋಯರ್ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ವಾಟರ್ ಇಸ್ ಮಾರ್ಕ್ಡ್ ಆಸ್ 50 ಡಿಗ್ರಿ ಆರ್. ಅಂದ್ರೆ ಸುಮ್ಮನೆ ಆರ್ ಅಂತ ಹೆಸರು ಕೊಟ್ಟಿನಿ, ಯೂನಿಟ್ಸ್. ದ ಯೂನಿಟ್ ಇನ್ ದಿಸ್ ಸ್ಕೇಲ್ ಇಸ್ ಡಿಗ್ರಿ ಆರ್. And upper reference point ಅಂದ್ರೆ boiling point is marked as 75 degree R. 75 degree ಕರೆಕ್ಟ್ ಆಗಿದೆಯಾ? ಯಾ. ಲೋಯರ್ ರೆಫರೆನ್ಸ್ ಪಾಯಿಂಟ್ ನ 50 ತಗೊಂತೀನಿ, ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ನ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ನ 75 ತಗೊಂತೀನಿ. ಸೊ 75 ಬೇಡ, 250 ತಗೊಳ್ಳಿ, ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಇರಲಿ. 250 ಡಿಗ್ರಿ ಆರ್, ಯೂನಿಟ್ ಆರ್. ವಾಟ್ ಈಸ್ ದ ಟೆಂಪರೇಚರ್ in Celsius when MR scale reads 75 degree
R. The question is very simple. So let us go to the fundamental concepts of the thermometer. So thermometer na design ಮಾಡುವಾಗ ನಾವು ಏನು ಮಾಡಿದ್ವಿ, lower reference point ನ ಒಂದು ಮಾರ್ಕ್ ಮಾಡಿದ್ವಿ and upper reference point ನ ಮಾರ್ಕ್ ಮಾಡಿದ್ವಿ. ಸೊ ಇದನ್ನ ಒಳಗಡೆ ಇರ್ತಕ್ಕಂಥ ಮಧ್ಯದಲ್ಲಿ ಇರ್ತಕ್ಕಂಥ ಲೆಂತ್ ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ವಿ. ಸೊ ದಿಸ್ ಇಸ್ ಅಪ್ಪರ್ ರೆಫರೆನ್ಸ್ ಪಾಯಿಂಟ್, ದಿಸ್ ಇಸ್ ಲೋಯರ್ ರೆಫರೆನ್ಸ್ ಪಾಯಿಂಟ್. ಸೊ ಈಗ MR ಸ್ಕೇಲ್ ಅಲ್ಲಿ ಲೋಯರ್ ರೆಫರೆನ್ಸ್ ಪಾಯಿಂಟ್ ನ 50 ಡಿಗ್ರಿ ಆರ್ ಅಂತ ಕರೀತಾರೆ, 50 ಡಿಗ್ರಿ ಆರ್ ಅಂತ ಕರಿತಾ ಇದೀವಿ. ಅಂಡ್ ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ನ 250 ಅಂತ ಕರಿತೇವೆ. ಸೊ ದಿಸ್ ಇಸ್ 250 ಡಿಗ್ರಿ ಆರ್. ಮೈ ಸ್ಕೇಲ್ MR ಸ್ಕೇಲ್ ಅಲ್ಲಿ ಸೊ ಇದು 50 ಡಿಗ್ರಿ ಆರ್, ಇದು 250 ಸಾರಿ 50 ಇದು 250 ಅಂತ ಕರೀತಾರೆ. ಸೊ ಹಾಗಾದ್ರೆ ಇದರ ನಡುವೆ ಎಷ್ಟು ಈಕ್ವಲ್ ಡಿವಿಷನ್ಸ್ ಪಾಸಿಬಲ್ ಇದೆ? 250 ಮೈನಸ್ 50 ದಟ್ ಈಸ್ ಎಷ್ಟು? 200 ಡಿವಿಷನ್ಸ್ 200 ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ತಾ ಇದೀವಿ. ಈಗ ಈ ಸ್ಕೇಲ್ ಅಲ್ಲಿ 50, 51, 52, 53 ಸಮ್ವೇರ್ 75 ಇದ್ದಾಗ ಅಂದ್ರೆ ಲೋಯರ್ ರೆಫರೆನ್ಸ್ ಪಾಯಿಂಟ್ ನಲ್ಲಿ ಸೆಲ್ಸಿಯಸ್ ಅಲ್ಲಿ ಅಂತ ಕರಿತೀವಿ 0 ಡಿಗ್ರಿ ಸೆಲ್ಸಿಯಸ್, ಹೌದಾ? 0 ಡಿಗ್ರಿ ಸೆಲ್ಸಿಯಸ್. ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ನ 100 ಡಿಗ್ರಿ ಸೆಲ್ಸಿಯಸ್. ಈಗ ಈ ಸ್ಕೇಲ್ ಅಲ್ಲಿ ಅಂದ್ರೆ ಯಾವ ಸ್ಕೇಲ್? MR ಸ್ಕೇಲ್ ಅಲ್ಲಿ 75 ಡಿಗ್ರಿ ಆರ್ ತೋರಿಸ್ತಿದ್ರೆ ಸೆಲ್ಸಿಯಸ್ ಅಲ್ಲಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಸೊ ದಟ್ಸ್ ದ ಕ್ವಶನ್. ಸೊ ದ ಪ್ರಾಬ್ಲಮ್ ಇಸ್ ರಿಲೇಟೆಡ್ ಟು ಸೆಲ್ಸಿಯಸ್ ಅಂಡ್ ಜನರಲ್ ಸ್ಕೇಲ್. ಯಾವುದೋ ಒಂದು ಅನ್ನೋನ್ ಸ್ಕೇಲ್, ಇಲ್ಲಿ ಅನ್ನೋನ್ ಅಲ್ಲ, ನನ್ ಸ್ಕೇಲ್ MR ಸ್ಕೇಲ್ ಆಗಿರುತ್ತೆ. ಸೊ ಸೊಲ್ಯೂಷನ್ ನ ಮಾಡ್ಲಿಕ್ಕೆ ಹೊರಟಿದ್ದೀನಿ. C-0 ಅಥವಾ ಸಿಂಪಲ್ ಆಗಿ C ಮೈನಸ್ ಲೋಯರ್ ರೆಫರೆನ್ಸ್ ಪಾಯಿಂಟ್ ಇನ್ ದಟ್ ಸ್ಕೇಲ್ ಆ ತರ ತಗೋಬೋದಾ? ಸೊ C-0 ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್, ಅಪ್ಪರ್ ಡಿವಿಷನ್ ಮತ್ತೆ ಲೋಯರ್ ಡಿವಿಷನ್. ಇದೆಷ್ಟಿದೆ ಡಿಫರೆನ್ಸ್? ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ 100, ದಟ್ ಈಸ್ ಈಕ್ವಲ್ಸ್ ಟು x ಮೈನಸ್ ಲೋಯರ್ ರೆಫರೆನ್ಸ್ ಪಾಯಿಂಟ್. ಸೊ ಈಗ x ಮೈನಸ್ ಲೋಯರ್ ರೆಫರೆನ್ಸ್ ಪಾಯಿಂಟ್ ಬರ್ದ್ಬಿಡ್ತೀನಿ ಫಸ್ಟ್, ಇನ್ನೊಂದು ಸ್ಟೆಪ್ ಬರೀತೀನಿ. ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ಮೈನಸ್ ಲೋಯರ್ ರೆಫರೆನ್ಸ್ ಪಾಯಿಂಟ್. ಸೆಲ್ಸಿಯಸ್ ಅಲ್ಲಿ ಬೇಕಾಗಿರೋದ್ರಿಂದ ವ್ಯಾಲ್ಯೂ C ಡಿವೈಡೆಡ್ ಬೈ 100 ಹಾಗೆ ಬರ್ಕೋತೀನಿ, -0 ಇಗ್ನೋರ್ ಮಾಡ್ಕೋಬಹುದು. ಎಕ್ಸ್ ವ್ಯಾಲ್ಯೂ ಅಂದ್ರೆ ಆರ್ ಸ್ಕೇಲ್ ಅಲ್ಲಿ ಬೇಕಾದ್ರೆ ನೀವು ಇಲ್ಲಿ ಆರ್ ಅಂತ ತಗೋಬಹುದು. ಆರ್ ಮೈನಸ್ ಲೋಯರ್ ರೆಫರೆನ್ಸ್ ಪಾಯಿಂಟ್ ಇನ್ ಆರ್ ಸ್ಕೇಲ್ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಬಿಟ್ವೀನ್ ದೋಸ್ ಟು. ಆರ್ ಸ್ಕೇಲ್ ಅಲ್ಲಿ 75 ಡಿಗ್ರಿ ಇದ್ದಾಗ ಮೈನಸ್ ಲೋಯರ್ ರೆಫರೆನ್ಸ್ ಪಾಯಿಂಟ್ ಎಲ್ಲಿದೆ? ಆ ಸ್ಕೇಲ್ ಅಲ್ಲಿ 50 ಅಲ್ಲಿದೆ. 50 ಡಿವೈಡೆಡ್ ಬೈ ಅಪ್ಪರ್ ರೆಫರೆನ್ಸ್ ಸ್ಕೇಲ್ ಮೈನಸ್ ಲೋಯರ್ ರೆಫರೆನ್ಸ್ ಸ್ಕೇಲ್. 250 ಮೈನಸ್ 50 ಏನಾಗುತ್ತೆ? 200 ಆಗುತ್ತೆ. ಸೊ ಬೇಕಾದ್ರೆ ಇದನ್ನ ಸಾಲ್ವ್ ಮಾಡ್ಕೋಬಹುದು. 2 ಆಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ C ಇಸ್ ಈಕ್ವಲ್ಸ್ ಟು 75 ಮೈನಸ್ 50 ಏನಾಗುತ್ತೆ? 25 ಡಿವೈಡೆಡ್ ಬೈ 2 ದಟ್ ಇಸ್ 12.5 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಈ ಸ್ಕೇಲ್ ಅಲ್ಲಿ 75 ಡಿಗ್ರಿ MR ಯೂನಿಟ್ಸ್ ತೋರಿಸಿದ್ರೆ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ 12.5 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಿರುತ್ತೆ. ಸೊ ದಟ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಐ ಹೋಪ್ ಯು ಅಂಡರ್ಸ್ಟುಡ್. ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಜನರಲ್ ಸ್ಕೇಲ್ ಅಲ್ಲಿ ನಮಗೆ ಬೇಕಿರೋದು 3 ಪಾಯಿಂಟ್. ಒಂದು ಲೋಯರ್ ರೆಫರೆನ್ಸ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಅಪ್ಪರ್ ರೆಫರೆನ್ಸ್ ಪಾಯಿಂಟ್. ಇನ್ನೊಂದು ಏನ್ ಬೇಕು? ಅವೆರಡು ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ನ ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿಲ್ವಲ್ಲ, ಇಲ್ಲಿ 50 ಇಲ್ಲಿ 250 ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ಪಾಯಿಂಟ್ ಎಷ್ಟು ಗ್ಯಾಪ್ ನ ಎಷ್ಟು ಪಾಯಿಂಟ್ಸ್ ಆಗಿ ಡಿವೈಡ್ ಮಾಡಬೇಕು? ಆಬ್ವಿಯಸ್ಲಿ 200 ಪಾಯಿಂಟ್ಸ್ ಆಗಿ ಡಿವೈಡ್ ಮಾಡಬೇಕು. ಅದನ್ನೇ ನಾವು ಬೈ ಡಿಫಾಲ್ಟ್ ಅಲ್ಲಿ ಪ್ರಾಬ್ಲಮ್ ತಗೊಂತೀವಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, ಪದೇ ಪದೇ ರಿಪೀಟ್ ಆಗ್ತಾ ಇದೆ ಈ ತರ ಪ್ರಾಬ್ಲಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ನೋಡ್ಕೊಳ್ಳಿ. ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ನೊಂಚೂರು ಟ್ವಿಸ್ಟ್ ಮಾಡ್ತೀನಿ, ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಇನ್ 3, 2, 1. ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ ಪ್ರಾಬ್ಲಮ್ ನ. ಫೈನಲ್ ಕ್ವಶನ್. ದ ಕ್ವಶನ್ ಇಸ್ a faulty temperature, a faulty thermometer reads 5 degrees Celsius in melting ice and 99 degrees Celsius in steam ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ, ಜಸ್ಟ್ ಪ್ರಿಪೇರ್ ಆಗಿರ್ತಕ್ಕಂಥ ಸ್ಟೀಮ್ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ 99 ಡಿಗ್ರಿ ಸೆಲ್ಸಿಯಸ್ ರೀಡ್ ಮಾಡುತ್ತೆ. ಫೈಂಡ್ ದ ಕರೆಕ್ಟ್ ಟೆಂಪರೇಚರ್ ಇನ್ ಡಿಗ್ರಿ ಫ್ಯಾರನ್ಹೀಟ್ when this faulty thermometer reads 52 degrees Celsius. Very interesting question. Pause ಮಾಡಿ ವಿಡಿಯೋನ, ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಟೇಕ್ ಎ ಟೈಮ್. ಒಂದು 5 ನಿಮಿಷ ಆದ್ರೂ ಪರವಾಗಿಲ್ಲ, 10 ನಿಮಿಷ ಆದ್ರೂ ಪರವಾಗಿಲ್ಲ. ಒಳ್ಳೆ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ.
ಈಗ ನಾರ್ಮಲ್ ಆಗಿ ಒಂದು ಥರ್ಮೋಮೀಟರ್ ಇದೆ ಅಂತ ಅನ್ಕೊಳ್ಳೋಣ, ಸೆಲ್ಸಿಯಸ್ ಅಲ್ಲೇ ಇದೆ. ಇದು ಲೋಯರ್ ರೆಫರೆನ್ಸ್ ಪಾಯಿಂಟ್ ಅಥವಾ ಮೆಲ್ಟಿಂಗ್ ಪಾಯಿಂಟ್, ಅಂಡ್ ಇದನ್ನ ನಾನು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀನಿ. ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ನಾರ್ಮಲ್ ಆಗಿ ಇದನ್ನ ನಾವು 0 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ, ಇದನ್ನ 100 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಬಟ್ ಆ ಸ್ಕೇಲ್ಗೆ ಒಂಚೂರು ಕೆಟ್ಟಿದೆ, ಎಡವಟ್ಟಾಗಿದೆ. ಆ ಸ್ಕೇಲ್ ಅಲ್ಲಿ ಎಡವಟ್ಟಾಗಿರೋದ್ರಿಂದ ಏನ್ ಮಾಡ್ತಿದೆ ಅಂದ್ರೆ ಲೋಯರ್ ರೆಫರೆನ್ಸ್ ಪಾಯಿಂಟ್ ನ 0 ಬದಲು 5 ಅಂತ ತೋರಿಸ್ತಿದೆ. ಏನು ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟಿದೆ, ಅವಾಗ ಆಗತ್ತೆ, ಏನು ಮಾಡಕ್ ಆಗಲ್ಲ. ಸೊ ಇದು 5 ಅಂತ ತೋರಿಸ್ತಿದೆ, 5 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಿದೆ. ಅದೇ ತರ ಬಾಯ್ಲಿಂಗ್ ಪಾಯಿಂಟ್ ನ ಇದೇನ್ ತೋರಿಸ್ತಿದೆ ಅಂದ್ರೆ 99 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಿದೆ. ಇಷ್ಟು ತೋರಿಸ್ಬೇಕಾಗಿರೋದು ಇಷ್ಟು ತೋರಿಸ್ತಿದೆ. ಅಂದ್ರೆ ಈಗ ಇದು ಸೆಲ್ಸಿಯಸ್ ಸ್ಕೇಲ್ ಅಲ್ಲ, ಯಾವುದೋ ಜನರಲ್ ಸ್ಕೇಲ್. ನೋಡೋದಕ್ಕೆ ಸೆಲ್ಸಿಯಸ್ ತರ ಅನ್ಬೋದು, ಇದು ಸೆಲ್ಸಿಯಸ್ ಸ್ಕೇಲ್ ಆಗಿರ್ಬೇಕಾಗಿತ್ತು, ಬಟ್ ಎಡವಟ್ಟಾಗಿ ಬೇರೆ ಬೇರೆ ತೋರಿಸ್ತಿರೋದ್ರಿಂದ ಸೊ ಇದು ಜನರಲ್ ಸ್ಕೇಲ್ ಆಗತ್ತೆ. ಸೊ ಈಗ ಈ ಕೆಟ್ಟೋಗಿರೋ ಸ್ಕೇಲ್ ಏನಾದ್ರು, ಎಡವಟ್ಟಾಗಿರೋ ಸ್ಕೇಲ್ ಏನಾದ್ರು 52 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಿದ್ರೆ ಅದರ ಆಕ್ಚುಯಲ್ ಟೆಂಪರೇಚರ್ ಎಷ್ಟು ಇನ್ ಫ್ಯಾರನ್ ಹೀಟ್? ದಟ್ಸ್ ದ ಕ್ವಶನ್. ಕ್ವಶನ್ ನ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಆಗಿರೋರು ಒಂಚೂರು ಫಾಸ್ಟ್ ಫಾರ್ವರ್ಡ್ ಮಾಡಿ, ಬೈಕೋಬೇಡಿ ನನ್ನ, ಸ್ವಲ್ಪ ಟ್ರಿಕ್ಕಿ ಆಗಿರೋದ್ರಿಂದ ಎಕ್ಸ್ಪ್ಲೈನ್ ಮಾಡ್ತೇನೆ. ಮೆಲ್ಟಿಂಗ್ ಪಾಯಿಂಟ್ 0 ಇರಬೇಕು, ಬಾಯ್ಲಿಂಗ್ ಪಾಯಿಂಟ್ 100 ಇರಬೇಕು. ಯಾವಾಗ? ಸೀದಾ ತಲೆ ನೆಟ್ಟಿಗಿದ್ದಾಗ ಥರ್ಮೋಮೀಟರ್ಗೆ. ಬಟ್ ಆ ಥರ್ಮೋಮೀಟರ್ಗೆ ತಲೆ ಕೆಟ್ಟೋಗ್ಬಿಟ್ಟು 0 ಇರಬೇಕಾಗಿರೋ ಜಾಗದಲ್ಲಿ 5 ತೋರಿಸ್ತಿದೆ, 100 ಇರಬೇಕಾಗಿರೋ ಜಾಗದಲ್ಲಿ 99 ತೋರಿಸ್ತಿದೆ. ಹಾಗಾದ್ರೆ ಆ ತಲೆ ಕೆಟ್ಟಿರೋ ಸ್ಕೇಲ್ ಅಲ್ಲಿ 52 ಇದ್ದಾಗ ನಾರ್ಮಲ್ ಆಗಿ ಫ್ಯಾರನ್ ಹೀಟ್ ಅಲ್ಲಿ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ದಟ್ಸ್ ದ ಕ್ವಶನ್. ಸೊ ಲೆಟ್ ಅಸ್ ಸಿ. ಇದು ಈ ಪ್ರಾಬ್ಲಮ್ ಸೆಲ್ಸಿಯಸ್ ಸ್ಕೇಲ್ ರಿಲೇಟೆಡ್ ಅಲ್ಲ, ನೋಡೋದಕ್ಕೆ ಸೆಲ್ಸಿಯಸ್ ಆಗಿದೆ, ಬಟ್ ದಿಸ್ ಇಸ್ ಅ ಜನರಲ್. ಸೊ ಈಗ ಕೇಳ್ತಿರೋದು ಜನರಲ್ ಸ್ಕೇಲ್ ಮತ್ತೆ ಫ್ಯಾರನ್ ಹೀಟ್. ಸೊ f minus 32 divided by 180 minus equals to x minus lower reference point divided by number of divisions. ಅಂದ್ರೆ ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ಮತ್ತೆ ಲೋಯರ್ ರೆಫರೆನ್ಸ್ ಪಾಯಿಂಟ್ ನಡುವೆ ಎಷ್ಟು ಡಿವಿಷನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಈಗ ಎಕ್ಸ್ ಸ್ಕೇಲ್ ಅಲ್ಲಿ ಎಷ್ಟು ಯೂನಿಟ್ಸ್ ತೋರಿಸ್ತಿದೆ? 50 ತೋರಿಸ್ತಿದೆ, ಅದನ್ನ ಇಲ್ಲಿ ಬರ್ಕೊಳ್ತೀನಿ. ಸರ್ 52 ತೋರಿಸ್ತಿದೆ. 52 ಮೈನಸ್ ಲೋಯರ್ ರೆಫರೆನ್ಸ್ ಪಾಯಿಂಟ್ ಇಸ್ 5 ಡಿಗ್ರಿ, ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ಇಸ್ 99. ಸೊ ನಂಬರ್ ಆಫ್ ಡಿವಿಷನ್ಸ್ ಎಷ್ಟು ಬರುತ್ತೆ? 99 ಮೈನಸ್ 5 ಏನ್ ಬರುತ್ತೆ? 94 ಬರುತ್ತೆ. ಸೊ ಕ್ವಶನ್ ಇಸ್ ಸೇ. ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಸ್, ಸೊ ಬೇಕಾದ್ರೆ ಇದನ್ನ 90 ಇಂದ ಕ್ಯಾನ್ಸಲ್ ಮಾಡ್ಬೋದು, ಇದನ್ನ ಯಾವ್ದ್ರಿಂದ ಮಾಡ್ಬೋದು? ವಿಚ್ ಇಸ್ 47. am I right? Yeah, 47f minus 32, that is equals to 52 minus 5, 47 into 90. ಸೊ ಏನ್ ಬರುತ್ತೋ ಆ ವ್ಯಾಲ್ಯೂನ ಸಾಲ್ವ್ ಮಾಡ್ಕೊಳ್ಳಿ. ಚೆಕ್ ಬೈ ಯುವರ್ ಸೆಲ್ಫ್. ಐ ಹೋಪ್ ಯು ಅಂಡರ್ಸ್ಟುಡ್. ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇದನ್ನ solve ಮಾಡಿ and try to solve by yourself and comment in the comment section. That's it. Jai Hind, Jai Karnataka.